ನಮಗೆ ಅದು ಕಷ್ಟ ಫಾಸ್ಟಾಗಿ ನುಂಗೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಥರ ಫುಲ್ ಸೆಟ್ ಮಾಡಿ ಹಳೆಯ ಕಾಲದಲ್ಲಿ ನಾವು ಹೆಂಗೆ ತಿಂತದ್ದು ಹಂಗೆ ತಿಂತದ್ದು. ಚಿಕ್ಕ ವಯಸ್ಸಿಂದ ತಿನ್ಕೊಂಬಂದಿರೋ ಅಭ್ಯಾಸ. ಸೊ ಇನ್ನೊಂದು ಸರ್ಕಸ್ಸು ಇದನ್ನು ನುಂಗೋದು. ಶಿವ ಸಣ್ಣ ಸಣ್ಣ ಪೂರಿ ಕೇಳಿ ಹಾಕ್ಸೋದು ಯಾವಾಗಲೂ. ಇಲ್ಲೆಲ್ಲ ದಪ್ಪನೇ ಅವೆ. ಟ್ರೈ ಮಾಡ್ತೀನಿ. ಮೀಸೆ ಮೂತಿ ಎಲ್ಲ ಮೊಸರಾದರೆ ಕಟ್ಟಾಗಿ ಬರುತ್ತೆ. ಚಿಯರ್ಸ್. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ನಾವು ನಗರದ ಪೇಟೆಗೆ ಬಂದಿದ್ದೀವಿ. ನಗರದ ಪೇಟೆಯಲ್ಲಿ ಪಾನಿಪುರಿ ತಿನ್ನೋಣ, ಮಸಾಲೆ ಪುರಿ ತಿನ್ನೋಣ ಅಂದ್ಬಿಟ್ಟು ನಗರದ ಪೇಟೆ ಪಾನಿಪುರಿ ಸೆಂಟರ್ಗೆ ಬಂದಿದ್ದೀವಿ. ಸೊ ಇದು ಮೊನ್ನೆ ಶುರು ಆಗಿರೋ ಅಂಗಡಿ ಅಲ್ಲ. ಸೊ 1958 ಶುರು ಆಗಿರೋ ಅಂಗಡಿ. ಅಲ್ಲಿ ಮುಂದೆ ಗಾಡಿ ಇದೆ. ಸೊ ಆ ಗಾಡಿನಲ್ಲಿ ಆಗ್ತಾಯಿದ್ದು. ಈಗ ರೀಸೆಂಟಾಗೆ 3 ತಿಂಗಳಿಂದೆ ಒಂದು ಚಿಕ್ಕದಾದ ಅಂಗಡಿ ತೊಗೊಂಡು ಶಿಫ್ಟ್ ಆಗಿದ್ದಾರೆ. ಸೊ ಇಷ್ಟು ವರ್ಷ ಆ ಗಾಡಿನಲ್ಲೇ ಇತ್ತು. ಸೊ ಅಲ್ಲೇ ಮಾಡ್ತಾಯಿದ್ರು. ಇವಾಗ ಮಾಡ್ತಾ ಇರೋದು 3rd ಜನ್ರೇಷನ್ನು. ಸೊ ಮೊಮ್ಮಗ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅವ್ರ ತಾತ ಶುರು ಮಾಡಿರೋ ಅಂಗಡಿ. ಸೊ ಈ ಏರಿಯಾದಲ್ಲೆಲ್ಲ ತುಂಬಾ ಫೇಮಸ್ಸು. ಆಮೇಲೆ ನಾವು ತುಂಬ ಅವ್ರನ್ನೇ ಮಾತಾಡ್ಸೋಣ. ಹೋಗಿ ಅವ್ರನ್ನ ಮಾತಾಡಿಸಿ ಅವ್ರ ಹತ್ರನೇ ತಿಳ್ಕೊಂಡು ಏನೇನು ಸಿಗುತ್ತೆ, ಹೆಂಗೆ ಮಾಡ್ತಾರೆ, ಮಸಾಲೆ ಹೆಂಗೆ ತಯಾರು ಮಾಡ್ತಾರೆ ಅಂತೆಲ್ಲ ತಿಳ್ಕೊಂಡು ಒಂದಷ್ಟು ಡಿಶಸ್ನ ಟೇಸ್ಟ್ ಮಾಡೋಣ. ಈ ಜಾಗ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಆರಾಮಾಗಿ ಬರ್ಬೋದು. ಫಾಲೋ ಮಾಡಿದ್ರೆ ನೀಟಾಗಿ ಗೂಗಲ್ ತೊಗೊಂಬಂದು ಇಲ್ಲೇ ನಿಲ್ಲಿಸ್ಬಿಡುತ್ತೆ. ನಿಮಗೆ ಗೊತ್ತಲ್ಲ, ಟ್ರಾಫಿಕ್ ಇರುತ್ತೆ. 3 ಗಂಟೆಗೆ ಶುರು ಆಗುತ್ತೆ. ಸೊ 5 ಗಂಟೆ ಮೇಲೆ ಫುಲ್ಲು ರಶ್ ಆಗುತ್ತೆ. ನಾವು ಗೊತ್ತಲ್ಲ, ಊರಿಗೆ ಮುಂಚೆನೇ ಬರ್ತೀವಿ. ಎಲ್ಲ ಕಡೆ ಜನ ಕಮ್ಮಿ ಇದ್ದಾಗ ಬಂದು ನೀಟಾಗಿ ಏನು ಅಡ್ಡ ಹೇಳ್ತೀರಾ ತಗೊಂಡು ಹೋಗ್ಬಿಡೋಣ ಅಂತ. ಸೊ ಒಳಗೆ ಹೋಗಿ ಅವ್ರನ್ನ ಮಾತಾಡಿಸಿ ಟೇಸ್ಟ್ ಮಾಡುವ ಬನ್ನಿ. ಸೊ ಮೆನು ಬೋರ್ಡ್ ಇಲ್ಲಿದೆ. ಇಲ್ಲಿ ಮೇಯ್ನಾಗೆ ಮೇಲಿಂದ 4 ಐಟಮ್ಮು ಫೇಮಸ್ಸು. ಇಲ್ಲಿ ಫಸ್ಟಿಂದನೂ ಜಾಸ್ತಿ ಸೇಲ್ ಆಗ್ತಾ ಇರೋದು ಮಸಾಲೆ ಪುರಿ, ಪಾನಿಪುರಿ, ಬೇಲ್ಪುರಿ, ದಹಿ ಪುರಿ. ಆಮೇಲೆ ಆಲೂ ಪುರಿ ಇದೆ, ಸೇವಾಪುರಿ ಇದೆ. ಸೊ ಇದು ನೆಕ್ಸ್ಟ್. ಇದು 4 ಬಿಟ್ಟರೆ ಅದು ನೆಕ್ಸ್ಟ್. ಇವೆರಡು ಹೊಸ್ದಾಗೆ ಇಂಟ್ರೊಡ್ಯೂಸ್ ಮಾಡಿರೋದು. ಸಮೋಸ ಮಸಾಲ, ಕಚೋರಿ ಮಸಾಲ ಇಂಟ್ರೊಡ್ಯೂಸ್ ಮಾಡೋದು ಹೊಸ್ದಾಗಂತೆ. ಸೊ ನಾವು ಅಥೆಂಟಿಕ್ ಆಗಿರಲಿ, ಎಲ್ಲರೂ ಇಷ್ಟಪಟ್ಟು ತಿನ್ನೋದು. ಈ 4 ಟ್ರೈ ಮಾಡೋಣ. ಒಂದೊಂದು ರೆಡಿ ಮಾಡ್ಸೋಣ ಬನ್ನಿ. ಸೊ ನಮ್ಮ ಜೊತೆ ಓನರ್ಸ್ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮ ಹೆಸರು ಸರ್? ನಾಗರಾಜ್. ನಿಮ್ಮ ಅಂಗಡಿ ಬಗ್ಗೆ ತಿಳಿಸ್ಕೊಡಿ ಸರ್. ಯಾವಾಗ ಶುರು ಆಗಿದ್ದು, ಹೆಂಗೆ? ನಾವು ರೋಡಲ್ಲಿ ಗಾಡಿ ಹಾಕ್ತಾ ಇದ್ದಿದ್ದು 53ರಲ್ಲಿ ನಮ್ಮ ತಂದೆ ಕೆಲಸ ಕಲ್ತು 58ರಲ್ಲಿ ಗಾಡಿ ಹಾಕಿ ವ್ಯಾಪಾರ ಮಾಡಿದ್ದು. ಈಗ ನಾವು 4-5 ತಿಂಗಳಿಂದ ರೀಸೆಂಟಾಗಿ ಇಲ್ಲಿ ಅಂಗಡಿ ಶಿಫ್ಟ್ ಆಗಿ. ಸೊ ಎಷ್ಟನೇ ಇಸ್ವಿಯಿಂದ? 58ರಿಂದ 1958. ಅವಾಗಿಂದನೂ ಇದೆ. ನಮ್ಮ ತಂದೆ ಮಾಡಿದ್ದು. ಈಗ ನಾನು ಮಾಡ್ತಿದ್ದೆ, ಇವಾಗ ಇವನು ಮಾಡಿದ ಮಗ ಮಾಡ್ತಾರೆ. 3rd ಜನ್ರೇಷನ್ ಮಾಡ್ತಾ ಇರೋದು ಈಗ. 3rd ಜನ್ರೇಷನ್. ಸೂಪರ್ ಸರ್. ಇಲ್ಲಿ ಹೊಸ ಅಂಗಡಿ ಶಿಫ್ಟ್ ಆಗಿ 3 ತಿಂಗಳಾಯ್ತು ಸರ್. ಆಮೇಲೆ ಇಲ್ಲಿ ನಿಮ್ಮಲ್ಲಿ ಯಾರ್ಯಾರು ಬಂದು ಟೇಸ್ಟ್ ಮಾಡಿದ್ದಾರೆ? ಎಲ್ಲಿಂದ ಬರ್ತಾರೆ? ಏನು ಬೇಜಾನ್ ಬರ್ತಾರೆ, ಎಲ್ಲ ಕಡೆಯಿಂದ ಬರ್ತಾರೆ. ಏನೇನು ಸಿಗುತ್ತೆ? ಮಸಾಲೆ ಪುರಿ, ಪಾನಿಪುರಿ, ಚಾಟ್ಸ್ ಐಟಮ್ ಪೂರ್ತಿ ಎಲ್ಲ ಸಿಗುತ್ತೆ. ಜಾಸ್ತಿ ಫೇಮಸ್ ಅಂದರೆ ಮಸಾಲೆ ಪುರಿ, ದಹಿ ಪುರಿ, ಆಲೂ ಪುರಿ. ಓಕೆ. ಮಸಾಲೆ ತಯಾರು ಮಾಡೋ ವಿಧಾನ ನಾವೇ ಮಾಡೋದು. ಓನ್ ಮೇಡ್ ಮಸಾಲೆ ನಾವೇ ಮಾಡ್ತೀವಿ. ಓಕೆ. ನೀವೇನಾದರೂ ಹೇಳೋದಿದೆಯಾ? ಸರ್ ನಾನು 1950 ನಮ್ಮ ತಾತ ಸ್ಟಾರ್ಟ್ ಮಾಡಿದ್ದು. ಈಗ ನಮ್ಮ ತಂದೆ ಮಾಡಿದ್ರು, ತಂದೆಯಿಂದ ನಾನು ಬಂದಿದ್ದೀನಿ. ಯಾಕಂದರೆ ಸರ್ ಇಲ್ಲಿಂದ ತುಂಬ ದೂರದಿಂದೆಲ್ಲ ಬರ್ತಾರೆ. ಬಟ್ ಇಲ್ಲಿಂದ ಪಾರ್ಸಲೆಲ್ಲ ಹೋಗುತ್ತೆ. ಒಂದು ರಾಜಸ್ಥಾನ ಇಂಡೋರ್ಗೆ ಇಲ್ಲಿಂದ ಪಾರ್ಸಲ್ ಹೋಗುತ್ತೆ. ಸರಿ. ಎಷ್ಟು ಸಲ ಅಥವಾ ಇಲ್ಲಿ ಒಂದ್ಸಲ ಅಲ್ಲಿಂದ ಊರಿಂದ ಬಂದಿರ್ತಾರಲ್ಲ, ಇಲ್ಲಿ ಟೇಸ್ಟ್ ಮಾಡಿದಾಗ ತಿರ್ಗಿ ತರಿಸ್ಕೋತಾರೆ. ಬೇಕು ಅಂದ್ರೆ ಅಲ್ಲಿಂದ ಬರೋಕ್ಕಲ್ಲ, ಬಟ್ ಇಲ್ಲಿಂದ ಪಾರ್ಸಲ್ ತರಿಸ್ಕೋತಾರೆ ಎಷ್ಟೊಂದು ಸಲ. ಅದೇ ಸರ್ ಈಗ ನಾನು ಮಾಡ್ತಾಯಿದ್ದೀನಿ. ಈಗ ನನ್ನ ತಂದೆಯಿಂದ ನಾನು ಮಾಡ್ತಾಯಿದ್ದೀನಿ. ಓಕೆ. ನೀವು ಮುಂಚೆ ಏನು ಮಾಡ್ತಾಯಿದ್ರಿ ಸರ್? ಮುಂಚೆ B.Com ಡಿಗ್ರಿ ಕಂಪ್ಲೀಟ್ ಮಾಡಿ ವರ್ಕ್ ಮಾಡಿ ಬ್ಯಾಕ್ ಟು ನಮ್ಮ ತಂದೆ ಫೀಲ್ಡ್ ಲೈನ್ಗೆ ವಾಪಸ್ ಬಂದಿದ್ದೀನಿ. ಸೊ ಓಕೆ. ಇದು ಹಿಂಗೆ ಕಂಟಿನ್ಯೂ ಮಾಡೋಣ. ಹಾಂ ಸರ್. ಸೊ ಬೇರೆ ಬ್ರಾಂಚಸ್ ಏನಾದರೂ ಇದೆಯಾ, ಪ್ಲಾನ್ ಇದೆಯಾ? ಸರ್ ಇದು ನಮ್ಮ ತಂದೆದು ಫಸ್ಟ್ ಮೇನ್ ಬ್ರಾಂಚು. ಇನ್ನೊಂದು ನಮ್ಮ ಚಿಕ್ಕಪ್ಪರು ಒಂದು ಇಲ್ಲಿ ಉಮಟೆ ಹಳ್ಳಿಮರ ಪಾನಿಪುರಿ ಅಂತ ಒಂದು ಇದೆ. ಓಕೆ. ಫಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಅದು ಆದಮೇಲೆ ಅವ್ರು ಮಾಡ್ತಾಯಿದ್ರು ಅಲ್ಲಿ. ಸರಿ. ಅರ್ಲಿಮರ ಪಾನಿಪುರಿ. ಹೌದು ಸರ್. ಸೊ ಅದು ನಿಮ್ಮ ತಮ್ಮ ಆಗಬೇಕಾ? ಓಕೆ. ಸರಿ. ಆಮೇಲೆ ಅಂಗಡಿದು ಟೈಮಿಂಗ್ಸ್ ಎಲ್ಲ ಯಾವ ಥರ? 3 ಗಂಟೆಯಿಂದ ರಾತ್ರಿ 10 ಗಂಟೆ. 3 ಗಂಟೆಗೆ ಶುರು ಆಗುತ್ತೆ. ಮಧ್ಯಾಹ್ನ 3 ಶುರು ಮಾಡೋದು, ರಾತ್ರಿ 10 ಗಂಟೆವರೆಗೂ ಇರುತ್ತೆ. ಸೊ ದಿನ ಇರುತ್ತಾ? ರಜಾ ದಿನ ಅಂತೇನು ಮಾಡಲ್ಲ? ಏನಿಲ್ಲ, ಆವಾಗ ನಾವೇ ಮಾಡ್ಕೋಬೇಕು ಅಷ್ಟೇ. ನಾರ್ಮಲ್ ಆಗಿ ನಾವು ಹುಷಾರು ತಪ್ಪದೆ ಅದು ಹಬ್ಬ ಅವರೇ ದಿನ. ಸರಿ ಸರ್, ಥ್ಯಾಂಕ್ ಯು. ನಾವು ಕೂಡ ಟೇಸ್ಟ್ ಮಾಡ್ತೀವಿ. ಸೊ ನಮಗೆ ಒಂದು ಸೂಪರ್ ಆಗಿರೋ ಮಸಾಲೆ ಪುರಿ ಹಾಕ್ತೀವಿ.
ಮಸಾಲೆ ಪುರಿ ಬಂದಿದೆ. ಟೇಸ್ಟ್ ಮಾಡುವ, ನೀಟಾಗಿ ಮಿಕ್ಸ್ ಮಾಡಿ. ನಾವೇನು ಕಸ್ಟಮೈಸ್ ಮಾಡಿಸಿಲ್ಲ, ಸ್ವೀಟ್ ಸ್ವಲ್ಪ ಇರಲಿ, ಖಾರ ಸ್ವಲ್ಪ ಜಾಸ್ತಿ ಮಾಡಿ ಅಂತ ಏನು. ಸೊ ಅವ್ರು ಹೆಂಗೆ ಮಾಡಿಕೊಡ್ತಾರೆ ನಾರ್ಮಲಾಗಿ ಅದೇ ಥರ ಮಾಡಿಸ್ಕೊಂಡಿರೋದು. ಕೆಳಗಡೆ ಚಾಟ್ ಮಸಾಲ, ಸ್ವಲ್ಪ ಖಾರದ ಪುಡಿ, ಪೆಪ್ಪರು ಅದೆಲ್ಲ, ಆಮೇಲೆ ಖಾರ ಸ್ವೀಟು ಹಾಕಿರ್ತಾರೆ. ಅದು ಸ್ವಲ್ಪ ನೀಟಾಗಿ ಮಿಕ್ಸ್ ಆಗಬೇಕು, ಆವಾಗಲೇ ಮಜಾ. ಅದಕ್ಕೋಸ್ಕರ ಸ್ವಲ್ಪ ಮಿಕ್ಸ್ ಮಾಡಿ ಈಗ ಟೇಸ್ಟ್ ಮಾಡೋದು. ಪರ್ಫೆಕ್ಟ್, ಕರೆಕ್ಟಾಗಿದೆ. ಉಪ್ಪು, ಖಾರ, ಹುಳಿ ಮೂರು ಪರ್ಫೆಕ್ಟಾಗಿದೆ. ಸೊ ಯಾವುದು ಹೆಚ್ಚು ಯಾವುದು ಕಮ್ಮಿ ಇಲ್ಲ. ಸೊ ಇದರಲ್ಲಿ ನಿಮಗೆ ಯಾವ ಥರ ಬೇಕೋ ನೀವು ಅದನ್ನು ಚೇಂಜ್ ಮಾಡಿಸ್ಕೊಬೋದು. ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ, ಅವರು ಖಾರ ಎಕ್ಸ್ಟ್ರಾ ಹಾಕ್ಸ್ಕೊಬೋದು. ಸೊ ನನಗೆ ಕರೆಕ್ಟಾಗಿದೆ. ಏನು ಖಾರ ನಾಲ್ಗೆಗೆ ಏನು ಹೊಡೆಯಲ್ಲ. ಸೊ ನುಂಗಿದಾಗ ಗಂಟಲಲ್ಲಿ ಸ್ವಲ್ಪ ಖಾರ ಫೀಲ್ ಆಗುತ್ತೆ, ಅದು ಚೆನ್ನಾಗಿರುತ್ತೆ. ಹಂಗೆ ಆ ಲೈಟಾಗಿ ಆ ಸಿಹಿ ಅಂಶ ಕೂಡ ಬಂದು ಹೋಗುತ್ತೆ ಲೈಟಾಗಿ, ಚೆನ್ನಾಗಿದೆ. ಆಮೇಲೆ ಇದು ಅಷ್ಟೇ, ಏನೋ ಪೂರಿಯ ಕ್ವಾಲಿಟಿ ಫುಲ್ಲು ಕ್ರಂಚಿ, ಕರುಮ್ ಕಟುಮ್ ಅಂತ. ಮಸಾಲೆನೂ ಅಷ್ಟೇ ಹೈಲೈಟಾಗಿದೆ, ಜಾಸ್ತಿ ಮಕ್ಕಳೇ ಥರ ಇಲ್ಲ, ಪರ್ಫೆಕ್ಟಾಗಿದೆ. ಎಷ್ಟೊಂದು ಥರ ಮಸಾಲೆ ಪದಾರ್ಥಗಳನ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರು. ಬರೀ ಸ್ಪೈಸಸ್ಸೇ ಒಂದು 18 ಥರ ಸ್ಪೈಸಸ್ಸು ಆ ಮಸಾಲೆ ಪ್ರಿಪೇರ್ ಆಗೋದ್ರಲ್ಲಿ ಹೋಗುತ್ತೆ. ಆಮೇಲೆ ಮೆಣಸಿನ್ಕಾಯಿಗಳು ಖಾರಕ್ಕೆ ಕಲರ್ ಬರೋದಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ, ಗುಂಟೂರು ಮತ್ತು 3-4 ಥರ ಕಲರ್ ಮೆಣಸಿನ್ಕಾಯಿನ ಹಾಕ್ತಾರೆ. ಸೊ ಲೈಟಾಗಿ ಕೆಂಪು ಇರುತ್ತೆ, ತುಂಬ ಜಾಸ್ತಿ ಕೆಂಪಿಲ್ಲ. ಸೊ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡೋದಿಲ್ಲ. ಈ ಬ್ಯಾಡಗೆ ಮೆಣಸಿನ್ಕಾಯಿ ಏನು ಬರುತ್ತೋ ಆ ಕಲರಲ್ಲಿ ಇರುತ್ತೆ. ಸೊ ಕೆಂಪು ಮಸಾಲೆ ಚೆನ್ನಾಗಿದೆ. ಸೊ ಹಳೆಯ ರೆಸಿಪಿ ಜಡ್ಜ್ ಮಾಡೋಕ್ಕೆ, ರಿವ್ಯೂ ಮಾಡೋಕ್ಕೆಲ್ಲ ಬಂದಿಲ್ಲ, ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಬಂದಿರೋದು. ಇಷ್ಟ ಆಯಿತು. ಆರಾಮಾಗಿ 2 ಪ್ಲೇಟ್ ತಿನ್ಬೋದು, ಮಕ್ಕಳು ಎಲ್ಲ ಜಾಸ್ತಿ ತಿಂದ್ಬಿಡ್ತೀವಿ, ಹೆವಿ ತಿಂದ್ಬಿಡ್ತೀವಿ ಅಂತ ಅನ್ಸೋದಿಲ್ಲ. ಅದೊಂದು ಪ್ಲಸ್ ಪಾಯಿಂಟ್. ನೆಕ್ಸ್ಟ್ ಇಷ್ಟು ಸೊ ನೆಕ್ಸ್ಟು ಬೇಲ್ ಪುರಿನ ತೊಗೊಂಡಿದ್ದೀವಿ. ಸೊ ಸ್ಟಾರ್ಟ್ ಮಾಡೋಣ. ಮೇಲ್ಗಡೆ ಬಟಾಣಿ ಹಾಕಿ ಕೊಡ್ತಾರೆ ಬೇಯಿಸಿರೋದು. ಸೊ ಒಬ್ಬೊಬ್ಬರು ಎಕ್ಸ್ಟ್ರಾ ಮಸಾಲೆ ಹಾಕ್ಸ್ಕೊಂಡು ತಿಂತಾರೆ. ನಾವು ನಾರ್ಮಲಾಗಿ ಮಸಾಲೆ ಹಾಕ್ಕೊಂಡು ತಿಂತೀನಿ. ಫಸ್ಟ್ ನಾರ್ಮಲಾಗಿ ಹೆಂಗೆ ಕೊಟ್ಟಿದ್ದಾರೆ ಹಂಗೆ ತಿನ್ಬಿಡೋಣ, ಆಮೇಲೆ ಎಕ್ಸ್ಟ್ರಾ ಕಿಕ್ ಮಸಾಲೆ ಹಾಕ್ಸೋಣ. ಸ್ವಲ್ಪ ಸ್ಟ್ರಾಂಗಾಗಿ ಕಲಿಸಿದ್ದಾರೆ, ನೀಟಾಗಿ ಎಲ್ಲ ಪೂರಿಗೂ ಮಸಾಲೆ ಕೋಟ್ ಆಗಿದೆ. ಸ್ವಲ್ಪ ಘಾಟು ಅದು ಮೆಣಸಿನ್ಕಾಯಿದು. ಇದು ಮೀಡಿಯಮ್ ಇದೆ, ಜಾಸ್ತಿ ಖಾರ ಆ ಥರ ಮಾಡಿಲ್ಲ. ಇದು ನೀವು ಹೇಳಿದ್ರಲ್ಲ, ಒಂದು ಸ್ವಲ್ಪ ಎಕ್ಸ್ಟ್ರಾ ಕಿಕ್ ಬೇಕು ಅಂದರೆ ಸ್ವಲ್ಪ ಮಸಾಲೆ ಹಾಕ್ಸ್ಕೊಂಡು ತಿನ್ನಬೇಕು, ಅವಾಗ ಇನ್ನೂ ಮಜಾ ಇರುತ್ತೆ. ಇದು ಮೈಲ್ಡಾಗಿರುತ್ತೆ. ಅದೇ ಆ ಮೆಣಸಿನ್ಕಾಯಿ ಇದೆಯಲ್ಲ, ಕೆಂಪು ಮೆಣಸಿನ್ಕಾಯಿದು ಮಸಾಲೆ, ಅದ್ರದ್ದು ಆ ಘಾಟು ಗಂಟಲಲ್ಲಿ ಫೀಲ್ ಆಗುತ್ತೆ ಲೈಟಾಗಿ. ಈ ರೆಸಿಪಿಗಳೆಲ್ಲ ಹಳೆಯದು. ಮುಂಚೆ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕರ್ಕೊಂಡೋಗಿ ತಿನ್ನಿಸ್ತಾಯಿದ್ರು ಗೊತ್ತಾ, ಆ ಥರನೇ ಸೇಮ್ ಹಂಗೆ ಮೇಂಟೈನ್ ಮಾಡಿದ್ದಾರೆ. ಆ ನೆನಪು ಬರುತ್ತೆ. ಮುಂಚೆ ತಿನ್ನೋದು ಮಸಾಲೆ ಪುರಿ, ಬೇಲ್ ಪುರಿಗೂ ಇವಾಗ ನೀವು ನಾರ್ಮಲಾಗಿ ಎಲ್ಲ ಕಡೆ ಹೊಸದಾಗಿಲ್ಲ ಅಲ್ಲಿ ತಿನ್ನೋದಕ್ಕೂ ಬೇಜಾನ್ ಡಿಫ್ರೆನ್ಸ್ ಇದೆ ಮಸಾಲೆ ಟೇಸ್ಟಲ್ಲಿ ಎಲ್ಲದಲ್ಲೂ. ಸೊ ಇದೆಲ್ಲ ಹೆಂಗಿತ್ತ ಮಸಾಲೆ ಪುರಿನೂ ಅಷ್ಟೇ, ಇದು ಅಷ್ಟೇ. ಸೊ ಮುಂಚೆ ತಿಂತಿರೋ ನೆನಪನ್ನ ಮರುಕಳಿಸುತ್ತೆ. ಇದು ಇವಾಗ ಶಿಫ್ಟ್ ಆಗಿರೋದ್ರಿಂದ ಚಿಕ್ಕದಾದ ಅಂಗಡಿ, ಕುತ್ಕೊಂಡು ತಿನ್ನೋದು ಜಾಗ ಇದೆ. ಒಂದು 3 ಟೇಬಲ್ ಇದೆ. ಆ ಕಡೆ ಒಂದು 4 ಜನ, ಈ ಕಡೆ ಒಂದು 4 ಜನ, ಇಲ್ಲಿ ಒಂದು 2-3 ಜನ ಕುತ್ಕೊಂಡು ತಿನ್ಬೋದು. ಸೊ ಈಗ ಇದನ್ನು ಖಾಲಿ ಮಾಡಿ ನೆಕ್ಸ್ಟು ಡಿಶ್ಗೆ ಜಂಪ್ ಹೋಗೋದು. ನೆಕ್ಸ್ಟು ಇನ್ನೊಂದು ಫಾಸ್ಟ್ ಮೂವಿಂಗು ಡಿಶ್ಶು, ದಹಿ ಪುರಿ, ಮೊಸರು ಪುರಿ. ಇದು ನಮಗೆ ಏನಂದರೆ ಕಷ್ಟ, ಒಂದೇ ಬೈಟಿಗೆ ಹೋಗಲ್ಲ. ಸಣ್ಣ ಸಣ್ಣ ಪೂರಿ ಕೇಳಿ ಹಾಕ್ಸ್ಕೊತೀವಿ ಯಾವಾಗಲೂ. ಇಲ್ಲೆಲ್ಲ ದಪ್ಪನೇ ಅವೆ. ಟ್ರೈ ಮಾಡ್ತೀನಿ. ಮೀಸೆ ಮೂತಿ ಎಲ್ಲ ಮೊಸರಾದರೆ ಕಟ್ಟಾಗಿ ಬರುತ್ತೆ. ಚ್ಯಾರ್ಸ್.
ಒಳಗಡೆ ಆಲೂಗಡ್ಡೆ ಫಿಲ್ಲಿಂಗ್ ಜಾಸ್ತಿ ಇರುತ್ತೆ, ಮೊಸರು ಜಾಸ್ತಿ ಹುಳಿ ಇರೋದಿಲ್ಲ, ಸಕ್ಕರೆ ಹಾಕಿರ್ತಾರೆ. ಸೊ ಆ ಸಿಹಿ ಅಂಶ ಅದಿದ್ದರೆ ಒಂಥರ ಮಜಾ ಈ ದಹಿ ಪುರಿ ತಿನ್ನೋಕ್ಕೆ. ಒಂದೊಂದು ಕಡೆ ಏನು ಮಾಡ್ತಾರೆ ಡೈರೆಕ್ಟ್ ಆ ಕಡೆಯಿಂದ ಹೊಡೆದಾಕ್ತಾರೆ, ನಮ್ಗೆ ಅದೇ ಸಕ್ಕರೆ ತಿಂದಿರೋರು. ಸೊ ಆ ಥರನೂ ಮಾಡಿಸ್ಕೊಂಡು ಟ್ರೈ ಮಾಡ್ಬೋದು. ಇಲ್ಲಿ ಅವ್ರು ಮಾಡ್ಕೊಡ್ತಾರೆ ಏನೋ ಗೊತ್ತಿಲ್ಲ, ಬಟ್ ಒಂದೊಂದು ಕಡೆ ಹಂಗೆ ಮಾಡ್ಕೊಡ್ತಾರೆ. ಸೊ ಅದರಲ್ಲಿ ಸ್ವಲ್ಪ ಹುಳಿ ಇರುತ್ತೆ, ಇಲ್ಲಾಂದ್ರೆ ಆ ಸಿಹಿ ಅಂಶ ಇರುತ್ತೆ. ಸೊ ಅದು ತುಂಬ ಜನಕ್ಕೆ ಈ ಥರದ್ದು ಲೈಕ್ ಆಗುತ್ತೆ. ಆಮೇಲೆ ಆಬ್ವಿಯಸ್ಲಿ ಚಾಟ್ ಮಸಾಲ, ಖಾರದ ಪುಡಿ ಎಲ್ಲ ಮೇಲ್ಗಡೆ ಸ್ಪ್ರಿಂಕಲ್ ಮಾಡಿರ್ತಾರಲ್ಲ, ಅದು ಫಸ್ಟ್ ಬೈಟ್ಗೆ ಸಿಗೋದ್ರಿಂದ ಅದೊಂಥರ ಚಟಪಟ ಅಂತ ಹಾಗೆ ತುಟಿಗೆಲ್ಲ ಮೆತ್ಕೊತಾ ಇರುತ್ತೆ, ಅದೊಂಥರ ಮಜಾ ಕೊಡುತ್ತೆ. ಜಾಸ್ತಿ ಮಸಾಲೆ ಎಲ್ಲ ಇರೋದಿಲ್ಲ ಇದರಲ್ಲಿ. ಸೊ ಲೈಟಾಗಿರುತ್ತೆ. ಸ್ವಲ್ಪ ಸಿಹಿಯಾಗಿ ತಿನ್ನೋಕ್ಕೆ ಇಷ್ಟಪಡೋರು ದಹಿ ಪುರಿನ ಚೂಸ್ ಮಾಡ್ಬೋದು. ಫುಲ್ ಕ್ರೀಮಿಯಾದ ಗಟ್ಟಿಯಾದ ಮೊಸರು ಹೈಲೈಟು, ಒಳಗಡೆ ಆಲೂಗಡ್ಡೆ ಪಲ್ಯ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಆಮೇಲೆ ಮಸಾಲೆ ಇದೆಯಲ್ಲ ಅದನ್ನು ಸ್ವಲ್ಪ ಹಾಕಿರ್ತಾರೆ, ಅದೊಂದು ಲೈಟಾಗಿ ಅದೊಂದು ಟೇಸ್ಟ್ ಬರುತ್ತೆ. ಚೆನ್ನಾಗಿದೆ, ಸಿಂಪಲಾಗಿ ತಿನ್ನೋರು. ಸ್ವಲ್ಪ ಕಿಕ್ಕು ಮಜಾ ಕೊಡಬೇಕಂದ್ರೆ ಮಸಾಲೆ ಪುರಿ. ಆಮೇಲೆ ಇನ್ನೊಂದು ಕೇಳಿದ್ದು ಏನಂದರೆ ಇಲ್ಲಿ ಪ್ಲೇಟ್ಸ್ ಯೂಸ್ ಮಾಡ್ತಾರಂತಲ್ಲ ಇವರು, ಈ ಪ್ಲೇಟ್ಸು ಇವತ್ತು ಏನೇನು ಪ್ಲೇಟ್ಸ್ ಯೂಸ್ ಆಗುತ್ತೆ ಅದು ಇವತ್ತಷ್ಟೇ, ಮತ್ತೆ ತೊಳೆದುಬಿಟ್ಟು ವಾಶ್ ಮಾಡಿ ಮತ್ತೆ ಇದನ್ನು ಕೊಡೋದಿಲ್ಲ. ಇದು ಮತ್ತೆ ವಾಶ್ ಆಗಿ ನಾಳೆನೇ ವಾಪಸ್ ಆಚೆ ಬರೋದು. ಈ ಥರ ಒಂದು ಎಲ್ಲ ದೊಡ್ಡ ರೆಸ್ಟೋರೆಂಟಲ್ಲೂ ಈ ಥರ ಕಮ್ಮಿ ಮಾಡಲ್ಲ ಯಾರೂ. ಸೊ ಇದು ಪ್ಲೇಟ್ಸೇ ಒಂದು 400 - 500 ಪ್ಲೇಟ್ಸ್ ಇಟ್ಟಿದ್ದಾರೆ. ಸೊ ಒಂದ್ಸಲ ಆಚೆ ಬಂದಿದ್ದ ಪ್ಲೇಟ್ಸು ಮತ್ತೆ ರಿಯೂಸ್ ಆಗಲ್ಲ ಇವತ್ತು, ಇದು ಆಗದೆ ನಾಳೆ ನೀಟಾಗಿ ವಾಶ್ ಆಗಿ ಮತ್ತೆ ಬರೋದು. ಸೊ ಅದು ತುಂಬ ಇಷ್ಟ ಆಯಿತು. ಯಾರಾದರೂ ತುಂಬ ಹೈಜೀನಾಗಿ ಮಸಾಲೆ ಪುರಿ ಪಾನಿಪುರಿ ತಿಂತೀರ ಅಂದರೆ ಅವರು ಆರಾಮಾಗಿ ಬರ್ಬೋದು ಇಲ್ಲಿ. ಇನ್ನೊಂದು ಗುಳು ಮಾಡಿಬಿಟ್ಟು ನೆಕ್ಸ್ಟು ಪಾನಿಪುರಿ ಜೊತೆಗೆ ಸಿಗುವ. ನೆಕ್ಸ್ಟು ಫೈನಲ್ 4ನೇ ಡಿಶ್ಶು ಪಾನಿಪುರಿನ 2 ಥರ ತಿನ್ಬೋದು ಇಲ್ಲಿ. ನಾವು ಈ ಥರ ಎಲ್ಲ ಸೆಟ್ ಮಾಡಿ ಸಪ್ರೇಟಾಗೆ ಪಾನಿನ ಬಟ್ಲು ಹಾಕ್ಸ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ತಿನ್ನೋ ಥರ ಇಸ್ಕೊಂಡಿದ್ದೀವಿ. ಇನ್ನೊಂದು ರೀತಿ ಬಂದು ಅಲ್ಲೇ ನಿಂತ್ಕೊಂಡು ಒಂದೊಂದೇ ಕೊಡ್ತಾರೆ, ಗುಳುಮ್ ಅಂತ ಅಲ್ಲ ಗೋಲ್ಗಪ್ಪ ಥರ ನುಂಗ್ಬೋದು. ನಮಗೆ ಅದು ಕಷ್ಟ, ಫಾಸ್ಟಾಗಿ ನುಂಗೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಥರ ಫುಲ್ ಸೆಟ್ ಮಾಡಿ ಹಳೆಯ ಕಾಲದಲ್ಲಿ ಹೆಂಗೆ ತಿಂತದ್ದು ಹಂಗೆ ತಿಂತದ್ದು, ಚಿಕ್ಕ ವಯಸ್ಸಿಂದ ತಿನ್ಕೊಂಬಂದಿರೋ ಅಭ್ಯಾಸ. ಸೊ ಇನ್ನೊಂದು ಸರ್ಕಸ್ಸು ಇದನ್ನು ನುಂಗೋದು. ಶಿವ ಲೈಟಾಗಿ ಹುಳಿ ಜುಮ್ ಅಂದ್ಬಿಡೋದು ಮೈ ಚೆನ್ನಾಗಿದೆ. ಇದು ಅಷ್ಟೇ ಲೈಟಾಗಿ ಸಿಹಿ ಅಂಶ, ಲೈಟಾಗಿ ಹುಳಿ ಅಂಶ ಬರುತ್ತೆ. ಯಾವುದರಲ್ಲೂ ಜಾಸ್ತಿ ಮಸಾಲೆ ಹೇಳಿದ್ನಲ್ಲ ಹೆವಿ ಅನ್ಸುತ್ತಲ್ಲ, ಮಕ್ಕಳು ಥರ ಇರೋದಿಲ್ಲ, ಸರಳಾಗಿರುತ್ತೆ. ಇದ್ದಿದ್ದಲ್ಲಿ ಸ್ವಲ್ಪ ನಮಗೆ ನಾಲ್ಗೆ ಚುರಿ ಅಂದಿದ್ದು ಬಂದು ದಹಿ ಪುರಿ. ಹಾಗೆ ದಹಿ ಪುರಿ ಅದು ಹೆಂಗೆ ಖಾರ ಇರುತ್ತೆ ಅಂದರೆ ಮೇಲ್ಗಡೆ ಖಾರದ ಪುಡಿ ಹಾಕಿರ್ತಾರೆ ಗೊತ್ತಾ, ಫಸ್ಟೇ ಮೇಲೆ ಚಾಟ್ ಮಸಾಲ ಪೆಪ್ಪರ್ ಪುಡಿ, ಅದ್ರ ಖಾರ ಅದು ಟಚ್ ಆಗುತ್ತೆ ಸ್ಟಾರ್ಟಿಂಗ್ಗೆ. ಸೊ ಅದ್ರಕ್ಕೋಸ್ಕರ ಅದು ಸ್ವಲ್ಪ ಖಾರ ಅನಿಸ್ತು, ಚುರಿ ಅನಿಸ್ತು, ಬಟ್ ಅದೊಂಥರ ಮಜಾ ಕೊಡ್ತು. ಅದು ಬಿಟ್ಟು ಮಸಾಲೆ ಪುರಿ ಸೊ ಮಸಾಲೆ ಭರಿತವಾಗಿರುತ್ತೆ ಆಬ್ವಿಯಸ್ಲಿ. ಅದು ಬಿಟ್ಟು ಇನ್ನು ಬೇಲ್ಪುರಿ ತಿನ್ಬೋದು, ಅದು ಲೈಟಾಗಿರುತ್ತೆ. ಇದು ಅಷ್ಟೇ ಲೈಟಾಗಿರುತ್ತೆ. ಮಸಾಲೆ ಪುರಿ ಏನಂದರೆ ಆರಾಮಾಗಿ 2 ಪ್ಲೇಟ್ ತಿನ್ಬೋದು ಅಂತ, ಅದೇ ಥರ ಈ ಪಾನಿನ ಒಂದು 2 ಬಟ್ಲು ಕುಡಿಬೋದು. ಅದ್ಭುತ. ಹುಣಸೆಹಣ್ಣು ಹುಳಿ ಅಂತೂ ಸೂಪರಾಗಿದೆ. ಇದು ತಿಂತೀವಿ ಗೊತ್ತಾ ಹುಣಸೆಹಣ್ಣು ಅದೇ ಅಲ್ಲಲ್ಲ ಅದೇನು ಚೀಪದು ಕಡ್ಡಿಗೆ ಹುಣಸೆಹಣ್ಣು ಹಾಕ್ಕೊಡ್ತಾರೆ ಗೊತ್ತಾ, ಅದು ಏನು ಹೇಳ್ತಾ ಇದ್ದೀನಿ ಅಂತ ಗೊತ್ತಾಗಿರ್ಬೋದಲ್ಲ, ಸೇಮ್ ಅದೇ ಥರ ಟೇಸ್ಟ್ ಇದೆ ಹುಣಸೆ ಕಡ್ಡಿ. ಪಾನಿಪುರಿ ತಿನ್ಬೇಕಾದ್ರೆ ಮಾತಾಡಬಾರ್ದು. ಅದ್ಭುತವಾದ ಪಾನಿಪುರಿ. ಇನ್ನೊಂದು ಸ್ವಲ್ಪ ಕುಡಿದ್ಬಿಟ್ಟು ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ ಥರ, ಕಣ್ಣೆಲ್ಲ ನೀರು. ಫೈನಲಾಗೆ ಅದ್ಭುತವಾದ ಮಸಾಲೆ ಪುರಿ, ಪಾನಿಪುರಿ, ಬೇಲ್ಪುರಿ ಮತ್ತು ದಹಿ ಪುರಿನ ಟೇಸ್ಟ್ ಮಾಡಿದ್ವಿ. ಸೊ ಅದು 4 ಫಾಸ್ಟ್ ಮೂವಿಂಗು, ಮುಂಚೆಯಿಂದನೂ ಫೇಮಸ್ಸು, ಅದಕ್ಕೋಸ್ಕರ ಅದನ್ನು ಟ್ರೈ ಮಾಡಿದ್ವಿ. ಸೊ ನೀವು ಬಂದುಬಿಟ್ಟು ನಿಮ್ಗೆ ಏನೇನು ಇಷ್ಟ ಬೇಕೋ ಇಷ್ಟ ಇರುತ್ತೆ ಅದನ್ನು ತಿನ್ಬೋದು. ಸೇವ್ ಪುರಿನೂ ಸಿಗುತ್ತೆ, ಸಮೋಸ ಚಾಟ್ ಸಿಗುತ್ತೆ, ಕಚೋರಿ ಚಾಟ್ ಸಿಗುತ್ತೆ. ಸೊ ಸಮೋಸ ಕಚೋರಿ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋದಂತೆ, ಸೊ ಅದನ್ನು ನೀವು ಟ್ರೈ ಮಾಡಿ. ಬಟ್ ಇವೆಲ್ಲ ಸೂಪರಾಗಿತ್ತು. ಇದೆಲ್ಲ ಹಳೇ ರೆಸಿಪಿ ಅವಾಗಿಂದ. ಅವ್ರು ಹೇಳಿದಲ್ಲ ಇದು 3rd ಜನರೇಷನ್. ಮುಂಚೆಯಿಂದ ಹೆಂಗೆ ಮಸಾಲೆ ಅವ್ರು ಹೆಂಗೆ ಹೇಳ್ಕೊಟ್ಟಿದ್ದಾರೆ ಅವ್ರ ತಾತ, ಸೊ ಅದೇ ಥರನೇ ಪ್ರಿಪೇರ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಸೊ ಇವಾಗ ಮುಂಚೆ ಫಸ್ಟು ತಿಂದಿರೋರು ಅವರೆಲ್ಲರೂ ಹೇಳ್ತಾರೆ ಸೊ ಅವಾಗಿನ ಥರ ಟೇಸ್ಟ್ ಬರೋಲ್ಲ ಅಂತ. ಯಾಕೆ ಅಂದರೆ ಅವಾಗ ಸಿಗ್ತಾ ಇದ್ದಿದ್ದು ಇಂಗ್ರೀಡಿಯೆಂಟ್ಸು ಇವಾಗ ಸಿಗ್ತಾ ಇರೋ ಇಂಗ್ರೀಡಿಯೆಂಟ್ಸ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ಅದಕ್ಕೋಸ್ಕರ ಒಂಚೂರು ಚೇಂಜ್ ಇರುತ್ತೆ. ಬಟ್ ನಮಗೆಲ್ಲ ಹೆಂಗೆ ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿಗೆ 90ಸಲ್ಲಿ ಸ್ಕೂಲ್ ಟೈಮಲ್ಲಿ ನಾವೆಲ್ಲ ಏನು ತಿಂದಿದ್ವಲ್ಲ ಮಸಾಲೆ ಪುರಿ ಬೇಲ್ಪುರಿ, ಆ ಮಸಾಲೆ ಟೇಸ್ಟ್ ಇರೋದು ಗೊತ್ತಾ. ಸೊ ಅದೇ ಟೇಸ್ಟು ಮತ್ತು ಆ ನೆನಪಾಯಿತು. ಸೊ ನನಗೆ ನಾವು 90s ಲೇಟ್ 80s 89ಅಲ್ಲಿ ಹುಟ್ಟಿರೋದು. ಆದ್ದರಿಂದ ಸೊ 90ನೇ ಇಸ್ವಿನಲ್ಲಿ ಏನೇನು ತಿಂದಿದ್ವಿ ಸೊ ಅದೇ ಥರನೇ ನನಗೆ ಇಲ್ಲಿ ಫೀಲ್ ಆಯಿತು. ಸೊ ಖುಷಿ ಆಯಿತು. ಆ ಮಸಾಲೆ ಪುರಿ ಇರ್ಬೋದು, ಎಲ್ಲನೂ ಅಷ್ಟೇ ಸಟಲ್ ಆಗಿರುತ್ತೆ, ಜಾಸ್ತಿ ಮಕ್ಕಳೇ ಥರ ಇರೋಲ್ಲ. ನಾನು ಹೇಳ್ದಂಗೆ ಮಸಾಲೆ ಪುರಿನ ಆರಾಮಾಗಿ ಒಬ್ಬ 2 ಪ್ಲೇಟ್ ತಿನ್ಬೋದು, ಹೆವಿ ಅನಿಸೋದಿಲ್ಲ. ಮೈಲ್ಡಾಗಿ ಹಾಕಿರ್ತಾರೆ. ನಿಮ್ಗೆ ಬೇಕಾದಾಗ ಎಕ್ಸ್ಟ್ರಾ ಖಾರ ಬೇಕು ಅಂದರೆ ಜಾಸ್ತಿ ಖಾರವಾಗಿ ಮಾಡಿಸ್ಕೊಬೋದು. ಹಿಂಗೆ ಬೇಕಾದ್ರೆ ಸ್ವೀಟ್ ಬೇಕು ಅಂದರೆ ಸ್ವೀಟ್ ಹಾಕ್ಸ್ಕೊಂಡು ತಿನ್ಕೊಬೋದು. ಅವ್ರಿಗೂ ಸಿಹಿಯಾಗೂ ತಿಂತಾರೆ ಮಸಾಲೆ ಪುರಿನ.
ಸೊ ಹಂಗೂ ತಿನ್ಬೋದು, ಚೆನ್ನಾಗಿತ್ತು. ಲಾಸ್ಟಲ್ಲಿ ತಿಂದಿದ್ದು ಪಾನಿಪುರಿ ಅಲ್ಟಿಮೇಟ್ ಆಗಿತ್ತು. ಸೊ ಒಂದು 2 ಕಪ್ಪು ಮಿಸ್ ಮಾಡ್ದಿರ, ಚೆನ್ನಾಗಿರುತ್ತೆ, ಅದಂತೂ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಆಮೇಲೆ ಬೇಲ್ಪುರಿ ಸಟಲಾಗಿರುತ್ತೆ, ಅದಕ್ಕೆ ಮಸಾಲೆ ಹಾಕ್ಕೊಂಡು ತಿನ್ನೋದನ್ನ ಮರಿಬೇಡಿ. ಸೇಮ್ ಮಸಾಲೆ ಅದೇ ಹೈಲೈಟು. ಸೊ ಹೇಳೋದಲ್ಲ, ಎಷ್ಟೊಂದು ಇಂಗ್ರೀಡಿಯೆಂಟ್ಸ್ನ ಅದಕ್ಕೆ ಬಳಸ್ತಾರೆ, 18 ಥರ ಸ್ಪೈಸಸ್ಸು ಎಲ್ಲನೂ ಹಾಕ್ತಾರೆ. ಸೊ ಅದು ಒಂಥರ ಫ್ಲೇವರ್ಫುಲ್ ಆಗಿರುತ್ತೆ, ಬಟ್ ಜಾಸ್ತಿ ಮಸಾಲೆ ಇರೋಲ್ಲ, ಅದೊಂದು ಸೀಕ್ರೆಟು. ಬನ್ನಿ, ಡಿಸ್ಕ್ರಿಪ್ಷನ್ ಲೊಕೇಶನ್ ಕೊಟ್ಟಿರ್ತೀವಿ. ಸೊ ನೀವು ಸುತ್ತಮುತ್ತ ಬಂದಾಗ ಆರಾಮಾಗಿ ವಿಸಿಟ್ ಮಾಡ್ಬೋದು. ಈ ರೋಡ್ ಯಾವಾಗಲೂ ಬ್ಯುಸಿ ಇರುತ್ತೆ, ರಶ್ ಇರುತ್ತೆ, ಟ್ರಾಫಿಕ್ ಇರುತ್ತೆ, ಗಾಡಿ ಪಾರ್ಕಿಂಗ್ ಅಲ್ಲಿ ಇಲ್ಲಿ ಸಿಗುತ್ತೆ, ನಿಲ್ಲಿಸ್ಬಿಟ್ಟು ಬನ್ನಿ. ಸೊ 5 ಗಂಟೆ ಮೇಲೆ ರಿಜಲ್ಲಾಗೆ ಇಲ್ಲಿ ರಶ್ ಜಾಸ್ತಿ, ಕತ್ಲಾಗ್ತಂಗೆ ಎಲ್ಲರೂ ಬರ್ತಾರೆ ಚಾಟ್ಸ್ ತಿನ್ನೋದಕ್ಕೆ, ರಶ್ ಜಾಸ್ತಿ ಆಗುತ್ತೆ. ಸೊ ನಮ್ಮ ಥರ ನೀವು ಜನ ಇರಬಾರ್ದು, ಆರಾಮಾಗಿ ಬಂದು ತಿನ್ನಬೇಕು ಅಂದರೆ 3 ಗಂಟೆಗೆ ಓಪನ್ ಆಗೋ ಟೈಮಿಗೆ ಬಂದುಬಿಟ್ರೆ ನೀವು ಆರಾಮಾಗೆ ಯಾರ್ದು ತೊಂದರೆ ಇರಲ್ಲ, ಇಕ್ಕಟ್ಟಿರಲ್ಲ, ತಿನ್ಕೊಂಡು ಹೋಗ್ಬೋದು. ಒಳಗಡೆ ಕೂತ್ಕೊಳಕ್ಕೂ ಜಾಗ ಇದೆ, ಆರಾಮಾಗಿ ಕೂತ್ಕೊಂಡು ತಿನ್ಬೋದು. ಸೊ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ. ಒನ್ ಆಫ್ ದ ಓಲ್ಡೆಸ್ಟ್ ಮಸಾಲೆ ಪುರಿ ರೆಸಿಪಿನ ಯಾರು ಟೇಸ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಅವ್ರಿಗೆಲ್ಲರಿಗೂ ಯೂಸ್ ಆಗುತ್ತೆ, ಶೇರ್ ಮಾಡಿ ಆದಷ್ಟು. ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ನಮಸ್ಕಾರ.